ಎಲ್ಎಲ್ಸಿ ಕಾಲುವೆ ನೀರಿಗಾಗಿ ರೈತರ ಒತ್ತಾಯ. ಎಲ್ಎಲ್ಸಿ ಕಾಲುವೆಯಿಂದ ನೀರು ಹರಿಸುವ ಅವಧಿಯನ್ನ ಏಪ್ರಿಲ್ ಕೊನೆ ತನಕ ವಿಸ್ತರಿಸಿ. ತುಂಗಭದ್ರಾ ಎಲ್ಎಲ್ಸಿ ಕಾಲುವೆಯಿಂದ ನೀರು ಹರಿಸುವ ಅವಧಿಯನ್ನ ಏಪ್ರಿಲ್ ಕೊನೆ ತನಕ ವಿಸ್ತರಿಸಬೇಕು ಅಂತ ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆ ಜಿಲ್ಲಾಧ್ಯಕ್ಷ ಬಿವಿ ಗೌಡ ಮಾಧ್ಯಮದ ಮೂಲಕ ಒತ್ತಾಯಿಸಿದ್ದಾರೆ. ನಗರದ ಪ್ರವಾಸಿ ಮಂದಿರದಲ್ಲಿ ನಡೆದ ಸಭೆಯಲ್ಲಿ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಬಿವಿ ಗೌಡ ಅವರು, ಹಿಂಗಾರು ಬೆಳೆಗಳು ಸಂಪೂರ್ಣವಾಗಿ ಬೆಳೆಯಲು ಹಾಗೂ ರೈತರ ಕೈ ಸೇರಲು ಏಪ್ರಿಲ್ ಕೊನೆಯವರೆಗೆ ನೀರು ಹರಿಸುವುದು ಅವಶ್ಯಕ. ಆದರೆ ತುಂಗಭದ್ರಾ ರೈತ ಸಂಘದ ಪುರುಷೋತ್ತಮ ಗೌಡ ಅವರು ಏಪ್ರಿಲ್ 10ರವರೆಗೆ ನೀರು ಹರಿಸಿದ್ರೆ ಸಾಕು ಎಂಬ ಹೇಳಿಕೆ ಕೊಟ್ಟಿರುವುದು ಖಂಡನೀಯ. ಇದರಿಂದ ಕೆಳಭಾಗದ ಲಕ್ಷಾಂತರ ಎಕರೆ ಬೆಳೆ ನೀರಿಲ್ಲದೆ ಒಣಗಿ ಹೋಗುವ ಅಪಾಯವಿದೆ. ಕೆಳಭಾಗದ ರೈತರ ಬೆಳೆ ಕಾಪಾಡಲು ಏಪ್ರಿಲ್ ಕೊನೆ ತನಕ ನೀರು ಹರಿಸಬೇಕು. ಇಲ್ಲದಿದ್ರೆ ರೈತರು ತೀವ್ರ ಪ್ರತಿಭಟನೆ ನಡೆಸುವ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಏನ್ ಮಾಡ್ತಾ ಗೊತ್ತಿಲ್ಲ, ಏಪ್ರಿಲ್ 30ರವರೆಗೂ ಸಂಪೂರ್ಣ ಬೆಳೆ ಬರೋವರೆಗೂ ನೀರನ್ನ ನೀವು ಪೂರೈಸಬೇಕು. ನೀವು ಎಲ್ಲಿ ವ್ಯವಸ್ಥೆ ಯಾವ್ದ್ರಲ್ಲಿ ಮ್ಯಾನೇಜ್ ಮಾಡ್ಕೊಂತಾರ ನಮಗೆ ಗೊತ್ತಿಲ್ಲ. ನಮ್ಮ ರೈತರಿಗೆ ಬೆಳೆಗೆ ಸಂಪೂರ್ಣ ಬೆಳೆಗೆ ನೀರು ಬೇಕು. ಒಂದ್ ವೇಳೆ ನೀವು ನೀರು ಸರಿಯಾಗಿ ಕೊಡ್ಲಿಲ್ಲ ಅಂದ್ರೆ ಉಗ್ರ ಹೋರಾಟ ಮಾಡ್ಬೇಕಾಗ್ತೈತೆ. ರೈತರ ದೃಷ್ಟಿಯಲ್ಲಿ ಕೋಪಕ್ಕೆ ನೀವು ಗುರಿ ಆಗ್ಬೇಕಾಗ್ತೈತೆ. ಎಚ್ಚರಿಕೆನ ನೀಡ್ತಾ ಇದೀವಿ. ಜೊತೆಗೆ ಒಂದ್ ವೇಳೆ ಏನಾದ್ರೂ ಬೆಳೆ ನಷ್ಟ ಆದ್ರೆ ಈ ಸಂಪೂರ್ಣ ಬೆಳೆ ನಷ್ಟದ ಪರಿಹಾರನ ನೀವು ಡ್ಯಾಮ್ ನೇರ ಕೊಡ್ಬೇಕಾಗ್ತೈತೆ. ನೀವು ಅಧಿಕಾರಿ ಯಾರು ನೀರು ಬಿಡ್ಲಿಕ್ಕೆ ವ್ಯವಸ್ಥೆ ಇದೆ ಸಂಬಂಧಪಟ್ಟ ಅಧಿಕಾರಿಗಳು ಐಸಿಸಿ ಚೇರ್ಮನ್ ಇವರೇ ಜವಾಬ್ದಾರಿ ಹೊರಬೇಕಾಗ್ತೈತೆ. ರೈತರ ನಷ್ಟ ಪರಿಹಾರ ನೀವೇ ಕಟ್ಕೊಡ್ಬೇಕಾಗ್ತೈತೆ. ಏನಾದ್ರೂ ಅನಾಹುತಗಳಾದಲ್ಲಿ ನೀವೇ ಜವಾಬ್ದಾರ ಅಂತ ಈ ಒಂದು ಸಭೆ ಮೂಲಕ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ರೈತರು ಹಗಲು ರಾತ್ರಿ ಕೆಲಸ ಮಾಡಿ ಬೆಳೆದ ಬೆಳೆಯ ನಿರ್ವಹಣೆಗೆ ನೀರಿನ ಅವಶ್ಯಕತೆ ಇದೆ. ಆದರೆ ಈ ಭೂಭಾಗದ ರೈತರ ಹಿತವನ್ನ ಪರಿಗಣಿಸದೆ ನೀರಿನ ಹರಿವು ನಿಲ್ಲಿಸುವ ನಿರ್ಧಾರ ಕೈಗೊಳ್ಳುವುದು ನ್ಯಾಯಸಮ್ಮತವಲ್ಲ ಎಂದು ರೈತ ಮುಖಂಡರು ಹೇಳಿದ್ದಾರೆ. ಈ ಸಂದರ್ಭದಲ್ಲಿ ತಾಲೂಕು ರೈತ ಸಂಘದ ಅಧ್ಯಕ್ಷ ವಿ ವೀರೇಶ್, ನಗರ ಘಟಕ ಅಧ್ಯಕ್ಷ ತಿಮ್ಮಪ್ಪ ನಾಯ್ಕ, ರೈತ ಮುಖಂಡರು ಆದ ಡಾಕ್ಟರ್ ಎಸ್ ನಾನಪ್ಪ, ಕೊಟ್ಟೂರು ರಮೇಶ್, ಅಧೂನಿ ರಂಗಪ್ಪ, ಕೆ ಸುದರ್ಶನ್, ಡಿ ಮುರಾರಿ, ನಾರಾಯಣ ರೆಡ್ಡಿ, ಜಡೆಪ್ಪ, ಗಂಗಣ್ಣ, ಅಂಜನಪ್ಪ, ಆನಂದ್, ಎನ್ ನಾಗರಾಜ್, ಎಂ ಮಂಜು ಸೇರಿ ಅನೇಕ ರೈತರು ಪಾಲ್ಗೊಂಡಿದ್ರು. ಚೆನ್ನಾಗಿ ಈ ಸರಿ ಬೆಳೆ ಏನೋ ದೇವ್ರದಿಂದ ಈ ಸರಿ ಬೆಳೆ ಭಾರಿ ಚೆನ್ನಾಗಿದೆ. ಎಲ್ರಿಗೂ ಬಹಳ ಚೆನ್ನಾಗಿದಾವ. ಒಂದಿಷ್ಟು ಕೈ ಸೇರ್ತದ ಅನ್ನೋ ಹೊತ್ನಾಗ ಈ ಒಂದು ಗೊಂದಲ ಸೃಷ್ಟಿ ಮಾಡಿಬಿಟ್ಟಾರ. ಇದರಿಂದ ನಮಗೆ ತುಂಬಾ ನೋವಾಗಿದೆ. ಇಂಥ ಸಂಘಟನೆಗಳು ನಮ್ಮ ಜಿಲ್ಲಾಧ್ಯಕ್ಷರಾದರ, ನಮ್ಮ ರಾಜ್ಯಾಧ್ಯಕ್ಷ ಕೋಟೆಹಳ್ಳಿ ಚಂದ್ರಶೇಖರ್ ಅದರ ಅಂತವ್ರನ್ನ ವಿಶ್ವಾಸ ತಗೊಂಡು ಏನ್ರಿ ಹೆಂಗ ಅಂತ ತಿಳಿದಂಗ ಈ ತರ ಗೊಂದಲಕ್ಕೆ ಇದು ಮಾಡೋಂಥ ವ್ಯವಸ್ಥೆ ಮಾಡಬಾರ್ದು. ಯಾರೇ ರೈತ ಸಂಘದಿರ್ಲಿ, ದಿನಕ್ಕೊಂದು ಹುಟ್ಟತಾವ, ದಿನಕ್ಕೊಂದು ಸಾಯ್ತಾವ. ಅವ್ರು ಬದ್ಧತೆಯಿಂದ ಒಂದು ಕೆಲಸ ಮಾಡೋಕೆ ರೈತರ ಜೊತೆ ಹುಡುಗಾಟ ಆಡಬಾರ್ದು ಅಂತ ಈ ಮೂಲಕ ನಾನು ಈ ವಿವಿಧ ಏನು ಉಟ್ಕೊಂಡಿರ್ತಕ್ಕಂಥ ರೈತ ಸಂಘದವರಿಗೆ ಎಚ್ಚರಿಕೆ ಕೊಡುವ ಮೂಲಕ ನಾನು ಏಪ್ರಿಲ್ 30ರವರೆಗೆನ ಕಡ್ಡಾಯವಾಗಿ ನೀರು ಕೊಡ್ಬೇಕಂತ ನಾನು ಸಂಬಂಧಪಟ್ಟ ಸರ್ಕಾರಕ್ಕೆ ಮತ್ತು ಅಧಿಕಾರಿಗಳಿಗೆ ಈ ಸಂಘಟನೆ ಮೂಲಕ ಮನವಿ ಮಾಡಿಕೊಳ್ಳುತ್ತೇನೆ. ಏಪ್ರಿಲ್ ಕೊನೆವರೆಗೂ ನೀರು ಬಿಟ್ಟರೆ ಮಾತ್ರ ಈ ನಮ್ಮ ಕೆನಾಲ್ ಒಂದು 90% ಬೆಳೆ ಬರಲಿಕ್ಕೆ ಅನುಕೂಲ ಆಗ್ತದೆ. ಇಲ್ಲಪ್ಪ ಅಂತಂದ್ರೆ ನೀವು ಈ ಏಪ್ರಿಲ್ 10ರವರೆಗೆ ಮಾರ್ಚ್ ಕೊನೆವರೆಗೆ ಅಂತ ನೀವು ಇದು ಮಾಡಿದ್ರೆ ಅದರಲ್ಲಿ 10 ಪೈಸೆ ಕೂಡ ಬೆಳೆ ಬರಲ್ಲ, ಒಂದು 4 ಆಣೆ ಬೆಲೆ ಕೂಡ ಬರಲ್ಲ. ಅದು ಎದಕ್ಕೂ ಬರಲಾರ್ದ ಫಸಲಾಗ್ಬಿಡುತ್ತೆ. ಮೊನ್ನೆ ಮಾಡಿದ್ರಲ್ಲ ನೀವು, ಹೋದ ಬೆಳೆಯಲ್ಲಿ ಮಾಡಿದ್ರಲ್ಲ, ಬೆಳೆ ಎಲ್ಲ ರೋಡಿಗೆ ಸುರಿಕೊಂಡು ಇದು ಮಾಡ್ಕೊಂಡ್ರೆ ಕೂಡ ನೀವು ಅದನ್ನ ಗಮನ ಹರಿಸಲಿಲ್ಲ. ಇಷ್ಟುವರೆಗೂ ನಷ್ಟ ಪರಿಹಾರ ಅನ್ನೋದು ಯಾವುದು ಇದು ಮಾಡಿಕೊಟ್ಟಿಲ್ಲ. ಅದರಿಂದ ಸುಮಾರು ಲಾಸ್ ಆಗ್ಬಿಟ್ರು. ಎಕರೆಗೆ ಒಂದು 15ರಿಂದ 20 ಸಾವಿರವರೆಗೂ ರೈತರಿಗೆ ಲಾಸ್ ಆಯ್ತು. ಮತ್ತು ಈ ಬೆಳೆ ಕೂಡ ಇವಾಗ ಒಳ್ಳೆ ಫಸಲು ಬಂದಿದೆ. ಇವಾಗ ನೀರು ಇಲ್ದಂಗೆ ನೀವು ಮಾಡಿದ್ರೆ ಫಸಲು ಯಾವುದೂ ಕೈಗೆ ಬರಲ್ಲ. ಆಮೇಲೆ ಎಚ್ಚರಿಕೆ ಕೊಡ್ತಾ ಇದೀವಿ, ನೀವು ಅದೇನಾರ ಆ ತರ ಮಾಡಿದ್ರೆ ನಾವು ಉಗ್ರ ಹೋರಾಟಕ್ಕೆ ನಾವು ರೋಡಿಗೆ ಇಳಿಬೇಕಾಗ್ತದೆ. ಸುಮಾರು 20,000 ಎಕರೆ ಜಮೀನಿನಲ್ಲಿ ಬಹಳ ಸಮೃದ್ಧಿಯಾಗಿ ಫಸಲು ಬೆಳೆದಿದ್ದು, ಈ ಹಿಂಗಾರು ಹಂಗಾಮು ಏನಿದೆ ಪ್ರತಿ ವರ್ಷನೂ ಈ ನಾವು ಹೋರಾಟದ ಮೂಲಕನೇ ನಾವು ಈಗ ಭತ್ತ ಬೆಳ್ಕೋಬೇಕಾದ ಒಂದು ಪರಿಸ್ಥಿತಿ ಉದ್ಭವ ಮಾಡಿದ್ದಾರೆ ಈ ತುಂಗಭದ್ರಾ ಆಡಳಿತ ಮಂಡಳಿಯವರು. ಈ ಒಂದು ಮಂಡಳಿಯ ತೀರ್ಮಾನ ಬಹಳ ಚೋದಕರವಾಗಿದ್ದಂತೇಳಿ ಹೇಳಕ್ ಇಷ್ಟಪಡ್ತೀನಿ.